ಇಂದು ಬೆಳಗ್ಗೆ ನ್ಯಾಮತಿ ನಗರದ ವೀರಭದ್ರೇಶ್ವರನ ಆಶೀರ್ವಾದ ಮತ್ತು ಹೊನ್ನಾಳಿ ನಗರದಲ್ಲಿ ಪಾಂಡುರಂಗನ ಆಶೀರ್ವಾದವನ್ನು ಪಡೆದು ಈ ನಾಡಿನ ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತು ಈಗ ಪರಮ ಪೂಜ್ಯ ಪ್ರಸನ್ನದ ವಾಲ್ಮೀಕಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದಿವಿ. ಅವರಿಗೆ ನಾವೆಲ್ಲ ನಮ್ಮ ಹೊನ್ನಾಳಿ ಮುಖಂಡರು ನಾವೆಲ್ಲ ಮತ್ತು ಹರಿಹರ ಎಲ್ಲ ಮುಖಂಡರು ಸೇರಿ ಒಟ್ಟಾಗಿ ಪುಷ್ಪಾರ್ಚನೆ ಮಾಡಿದ್ವಿ. ನೋಡಿ, ವಿಜಯೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಇರ್ತು ಹೋಗಿರ್ತಾರೆ. ಬೆಳಗ್ಗೆ ನಿನ್ನೆ ದಿವಸ ನಮಗೆಲ್ಲ ಹೇಳಿದ್ರು ಬರ್ತೀವಿ ಅಂತೇಳಿ. ಅವ್ರದ್ದು ಟಿ ಪಿನೂ ಫಿಕ್ಸ್ ಆಗಿ ನಿಗದಿಯಾಗಿತ್ತು. ಬೆಳಗ್ಗೆ ಇನ್ನೇನು ಕಾರ್ನಲ್ಲಿ ಬರುವ ಸಂದರ್ಭದಲ್ಲಿ ತುರ್ತಾಗಿ ದೆಹಲಿಗೆ ವಾಪಸ್ ಹೋಗಿದ್ದಾರೆ. ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ. ಯಾರು ಏನು ಬೇಕಾದರೂ ಹೇಳಿಕೊಳ್ಳಿ. ಅನೇಕ ಬಾರಿ ಹೇಳಿದರೆ ಸೂರ್ಯಚಂದ್ರ ಎಸ್ ಸತ್ಯನೋ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷಗೆ ಮುಂದುವರಿಯೋಕ್ಕೆ ಯಾವ ದುಷ್ಟಶಕ್ತಿಗಳು ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ದುಷ್ಟಶಕ್ತಿಗಳು ಏನು ಬೇಕಾದ್ರೂ ಹೇಳಿ ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ಹೇಳಿ ಆಯ್ತಡ. ಆ ಮಹಾನುಭಾವನಿಗೆ ನನಗೆ ಕೆಲವೊಂದು ಬಹಿರಂಗ ಪ್ರಶ್ನೆ ಕೇಳ್ತೀನಿ. ನೋಡಿ, ಒಂದು ನಿಮಿಷ. ಈಗ ಅವರೇನು ಸನ್ಮಾನ ಇರೋದಲ್ಲ, ಈಗ ನೋಡಿ, ಚಿಕನ್ ಬಿರಿಯಾನಿ ಕಬಾಬು ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರಲಿ, ಇದಕ್ಕೆ ಉತ್ತರ ಕೊಡಲಿ. ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ? ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ, ನೋಡಿ, ಸ್ವಯಂ ಘೋಷಿತ ಹಿಂದೂ ಹುಲಿನೂ ಅಲ್ಲ, ಏನಿಲ್ಲ. ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ತಿನ್ನಿಸಿದೆಯಲ್ಲಪ್ಪ, ಅವತ್ತೆಲ್ಲೋಗಿತ್ತು ನಿಂದಿತ್ತು. JDS ಹೋಗಿದ್ದಲ್ಲ, ನಾಚಿಕಾಗಲಿ ನಿನಗೆ JDS ಹೋಗಿದ್ದಿಲ್ಲ. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ. ನರೇಂದ್ರ ಮೋದಿ ಹೆಸರು ಹೇಳಕ್ಕೆ ಯೋಗ್ಯತೆ ಇದೆಯಾ ನಿನಗೆ? ಅಟಲ್ ಜಿಯವರ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದೆ ಅಂತ ಹೇಳ್ತಲ್ಲ, ನಾಚಿಕೆ ಆಗಲಿ ನಿನಗೆ? ನೀನು ಯಾಕೆ BJP ಬಿಟ್ಟೋದೆ? ಅವತ್ತು ನಿನ್ನ ಕರೆತಂದು ಯಾರು? ಯಡಿಯೂರಪ್ಪ ನಮಗೆಲ್ಲ ಹೇಳಿದರು. BJPಗೆ ಬರುವ ಮುನ್ನೆ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡೋದು ಯಾರು? ಬಿಜಾಪುರದಲ್ಲಿ. ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕು, ವಯಸ್ಸಾಗಿದೆ ಅಂತ ಹೇಳ್ತೀಯಲ್ಲ. ನೀನು ಕುಟುಂಬ ರಾಜಕಾರಣಿ. ನೀನು ಸಿದ್ದೇಶ್ವರ ಬ್ಯಾಂಕು ಕಟ್ಟಿದ್ದು ಪೂರ್ವಜರು. ಅಲ್ಲಿ ಈಗಾಗಲೇ ಶತಮಾನೋತ್ಸವ ಆಚರಿಸಿದೆ. ಅಲ್ಲಿ ನಿನ್ನ ಮಗನನ್ನು, ನಿನ್ನ ಧರ್ಮಪತ್ನಿಯನ್ನು, ನಿನ್ನ ಮಕ್ಕಳನ್ನ ನಿರ್ದೇಶಕರು ಮಾಡಿದೆಯಲ್ಲ, ಇದು ನಿನ್ನ ಕುಟುಂಬ ರಾಜಕಾರಣ ಅಲ್ವಾ? ಸರ್ಕಾರಿ ಸಮಾರಂಭಗಳಲ್ಲಿ ನಿನ್ನ ಮಗನ ಕರ್ಕೊಂಡು ಹೋಗಲ್ವಾ? ನಂದಕ್ಕೆಲ್ಲ ಫೋಟೋಸ್ ಇದೆ. ಇದ್ರ ಜೊತೆಗೆ ನೋಡಿ, ಸರ್ಕಾರಿ ಸಮಾರಂಭಗಳಲ್ಲಿ ಯಾವ ರೀತಿ ಮಕ್ಕಳು ವೈಭವೀಕರಿಸಿದ್ದಾರೆ ಎಲ್ಲ ಫೋಟೋಸ್ ಇದೆ ಸರ್ಕಾರಿ ಸಮಾರಂಭಗಳಲ್ಲಿ. ನೋಡಿ, ಸರ್ಕಾರಿ ಸಮಾರಂಭಗಳಲ್ಲಿ ಮಗನನ್ನು ಕೂರಿಸಿ ವೈಭವೀಕರಿಸಿದ್ದಾರೆ. ಇದು ಕುಟುಂಬ ರಾಜಕಾರಣ ಅಲ್ವಾ? ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ. ರಾಘವೇಂದ್ರ ಸಿಂಡಿಕೇಟ್ ಸದಸ್ಯರಾಗಿ, ಶಿವಮೊಗ್ಗದ ಶಿಕಾರಿಪುರದ ಶಾಸಕರಾಗಿ, ಶಿವಮೊಗ್ಗ ಲೋಕಸಭೆ ಅಲ್ಲಿ ಅಭಿವೃದ್ಧಿ ಮಾಡಿ, ಶಿವಮೊಗ್ಗ ಲೋಕಸಭೆ 3 ಬಾರಿ ಜನ ಗೆಲ್ಸಿದ್ದಾರೆ. ಆದರೆ ನಿನಗೆ ಟಿಕೆಟ್ ಬಿಜಾಪುರದಲ್ಲಿ ಕೊಡದೇ ಇದ್ದರೆ ನೀನು ಕೇರಳ ಫುಟ್ ಮಾತಾಗ್ತಿದ್ದೆ. ಆಯ್ತಪ್ಪ, ಮಹಾನುಭಾವ ಮಾತೆತ್ತಿದ್ರೆ ವಿಜಯೇಂದ್ರ ಬಗ್ಗೆ ಹೊಂದಾಣಿಕೆ ರಾಜಕಾರಣ ಹೇಳ್ತೀಯಲ್ಲ. ಬಿಜಾಪುರ ಜಿಲ್ಲೆ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನೀನು ಶಾಸಕನಾಗಿದ್ದೀ ಗೊತ್ತಿಲ್ವಾ? ನಾಚಿಕೆ ಆಗಲ್ವಾ? ನಮಗೆ ಹಂದಿ ಅಂತ ಹೋಲಿಸ್ತೀಯ. ಆಯಿತು, ಹಂದಿ ಅಂದರೆ ಏನು? ವಿಷ್ಣುವಿನ ಅವತಾರ. ಹಂದಿ ಅಂದರೆ ವಿಷ್ಣುವಿನ ಅವತಾರದಲ್ಲಿ ಕೆಲವೊಂದು ಸರಿ ಈ ದೇವರು ಪ್ರಾಣಿಗಳ ಈ ನಾಯಿಗೆ ಅಂತ ನಿಯತಿ ಅಂತಾರೆ.